ಕರುನಾಡಿನಲ್ಲಿ ಆರ್ಸಿಬಿಯ ವಿಜಯೋತ್ಸವದ ಸಂಭ್ರಮಾಚರಣೆ ಹೇಗೆ ಸೂತಕದ ಆಚರಣೆಯಾಗ್ಬಿಟ್ಟಿದೆ ನೋಡಿ. 11 ಅಭಿಮಾನಿಗಳ ಸಾವಿಗೆ ಹೊಣೆ ಯಾರು ಅನ್ನೋದು ಕರುನಾಡಿನ ಜನ ಮಾಡ್ತಾ ಇರುವಂತಹ ಪ್ರಶ್ನೆ. ಆದರೆ ರಾಜ್ಯ ಸರ್ಕಾರ, ವಿಪಕ್ಷಗಳು ಸಾವಿನ ಮನೆಯಲ್ಲಿ ರಾಜಕೀಯ ಬೆಳೆ ಬೇಯಿಸಿಕೊಳ್ಳೋಕೆ ಮುಂದಾಗಿದ್ದು ಬ್ಲೇಮ್ ಗೇಮ್ನಲ್ಲಿ ಬ್ಯುಸಿಯಾಗಿದ್ದಾರೆ. ವ್ಯವಸ್ಥೆ ಸರಿ ಮಾಡೋಕ್ಕಾಗಲ್ಲ ಅಂದ್ರೆ ಎರಡೆರಡು ಕಡೆ ಸಂಭ್ರಮಾಚರಣೆ ಆಗ್ಬೇಕಿತ್ತು, ಸನ್ಮಾನ ಆಗ್ಬೇಕಿತ್ತು. ಬಹಳ ನಾನು ನೋಡಿದೆ ಅಂತ 15 ವರ್ಷ ಮಕ್ಕಳು ಎಲ್ಲ ಈ ರೀತಿ ಆಗಿದ್ದವು. ಈ 10 ಜನ ನಾನು ನೋಡಿದ್ದೀನಿ ನನ್ನ ಕಣ್ಣಲ್ಲೇ. ಯಾರು ಯಾವ ಫ್ಯಾಮಿಲಿನೂ ಡೈಜೆಸ್ಟ್ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಅದೊಂದು ಪೂರ್ವ ತಯಾರಿ ಇಲ್ದೇನೆ, ಏನೂ ಇಲ್ದೇನೆ ಇವತ್ತು ಈ ರೀತಿ ಹುಡುಗಾಟಿಕೆ ಮಾಡಿದ್ರ ಪರಿಣಾಮವಾಗಿ 11 ಹೆಚ್ಚು ಜನ ಪ್ರಾಣ ಕಳೆದುಕೊಂಡಿದ್ದಾರೆ. ಯಾರು ಹೊಣೆಗಾರರು ಅನ್ನೋದನ್ನ ಇವತ್ತು ಸ್ವತಃ ಮುಖ್ಯಮಂತ್ರಿಗಳು, ರಾಜ್ಯ ಸರ್ಕಾರ ಇವತ್ತು ನಿರ್ಧಾರ ಮಾಡಲಿ. ನಾಡಿನ ಜನತೆಯ ಪ್ರಾಣದ ಬಗ್ಗೆ ಚೆಲ್ಲಾಟ ಆಡೋದು. ಬೇರೆಯವರು ಹೆಣದ ಮೇಲೆ ರಾಜಕಾರಣ ಮಾಡ್ತಾ ಇದ್ದಾರೆ. ಸಂಭ್ರಮ ತಂದ ಸಾವಿನಲ್ಲಿ ರಾಜಕೀಯ ವಾಕ್ಸಮರ. ಆಡಳಿತ ವಿಪಕ್ಷದ ನಾಯಕರ ನಡುವೆ ಕೆಸರೆರಚಾಟ. ಆರ್ಸಿಬಿಯ 18 ವರ್ಷಗಳ ತಪಸ್ಸು, ರಾಯಲ್ ಫ್ಯಾನ್ಸ್ಗಳ 18 ವರ್ಷದ ಪ್ರಾರ್ಥನೆ, ಇದೆಲ್ಲದರ ಫಲವಾಗಿ ಆರ್ಸಿಬಿ ಕಪ್ ಎತ್ತಿ ಹಿಡಿದಿತ್ತು. ಜೂನ್ 3ರ ರಾತ್ರಿ ಕೇವಲ ಬೆಂಗಳೂರು ಮಾತ್ರವಲ್ಲದೆ ದೇಶದ ಮೂಲೆ ಮೂಲೆಯಲ್ಲೂ ಆರ್ಸಿಬಿ ಜಯಘೋಷವೇ ಮುಗಿಲು ಮುಟ್ಟಿತ್ತು. ಆರ್ಸಿಬಿ ಅಭಿಮಾನಿಗಳ ಮನ ಗೆಲ್ಲಲು ಆರ್ಸಿಬಿಯ ವಿಜಯೋತ್ಸವವನ್ನೇ ಸರ್ಕಾರ ಎನ್ಕ್ಯಾಶ್ ಮಾಡಿಕೊಳ್ತಾ ಎಂಬ ಚರ್ಚೆ ಶುರುವಾಗಿದೆ. ಇದರ ಬೆನ್ನಲ್ಲೇ ಆಡಳಿತ ಮತ್ತು ವಿಪಕ್ಷಗಳ ನಾಯಕರ ನಡುವೆ ಬ್ಲೇಮ್ ಗೇಮ್ ತಾರಕಕ್ಕೇರಿದೆ. ಚೊಚ್ಚಲ ಐಪಿಎಲ್ ಟ್ರೋಫಿ ಗೆದ್ದ ಆರ್ಸಿಬಿ ತಂಡಕ್ಕೆ ಇತ್ತ ವಿಧಾನಸೌಧ ಮೆಟ್ಟಿಲುಗಳ ಮೇಲೆ ಸನ್ಮಾನ ನಡೀತಾ ಇದ್ರೆ, ಅತ್ತ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಘನಘೋರ ದುರಂತ ಸಂಭವಿಸಿತ್ತು. ಆರ್ಸಿಬಿ ವಿಜಯೋತ್ಸವ ಕಣ್ತುಂಬಿಕೊಳ್ಳಲು ಬಂದಿದ್ದ ಅಭಿಮಾನಿಗಳು ಕಾಲ್ತುಳಿತದಲ್ಲಿ ಮೃತಪಟ್ಟ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬಿ ಸಂಭ್ರಮದಲ್ಲಿದ್ದ ರಾಜ್ಯವನ್ನ ಶೋಕದಲ್ಲಿ ಮುಳುಗುವಂತೆ ಮಾಡಿತ್ತು. ಆದ್ರೀಗ 11 ಅಭಿಮಾನಿಗಳ ಸಾವು ರಾಜಕೀಯ ನಾಯಕರ ಬ್ಲೇಮ್ ಗೇಮ್ಗೆ ಅಸ್ತ್ರವಾಗಿದೆ. ಇವತ್ತು ಸುದ್ದಿಗೋಷ್ಠಿ ನಡೆಸಿದ ವಿಪಕ್ಷ ಬಿಜೆಪಿಯ ನಾಯಕರು ಸರ್ಕಾರದ ಬೇಜವಾಬ್ದಾರಿ ಹಾಗೂ ಪ್ರಚಾರದ ಹುಚ್ಚುತನದಿಂದ ಈ ದುರಂತ ಸಂಭವಿಸಿದೆ, ಸರ್ಕಾರವೇ ಇದರ ಹೊಣೆ ಹೊರಬೇಕು ಅಂತ ವಾಗ್ದಾಳಿ ನಡೆಸಿದ್ದಾರೆ. ಕಟು ಸತ್ಯ ಏನು ಅಂತ ಹೇಳಿದ್ರೆ, ಈ ಕಾಲ್ತುಳಿತ ಸರ್ಕಾರಿ ಪ್ರಾಯೋಜಿತ ಅಮಾಯಕರ ಹತ್ಯಾಕಾಂಡ, ಸರ್ಕಾರದ ಪ್ರಾಯೋಜಿತ ಅಮಾಯಕರ ಹತ್ಯಾಕಾಂಡ. ಇದು ಈ ಏನು ಪ್ರಚಾರದ ಹುಚ್ಚಿದೆಯಲ್ಲ ರಾಜ್ಯ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳಿಗೆ, ಅದಕ್ಕೆ ಇವತ್ತು ದುರ್ಘಟನೆ ನಡೆದಿರ್ತಕ್ಕಂಥದ್ದು. ಸೊ ಹಾಗಾಗಿ ರಾಜ್ಯ ಸರ್ಕಾರ ತನ್ನ ಜವಾಬ್ದಾರಿಯಿಂದ ನುಣುಚ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕೂಡ ಸರ್ಕಾರದ ಮೇಲೆ ಮಾತಿನ ಬೌನ್ಸರ್ ಎಸೆಯುವ ಮೂಲಕ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಆರ್ಸಿಬಿ ಅಭಿಮಾನಿಗಳ ಸಾವಿನ ಫ್ರೀ ಹಿಟ್ ಬಳಸಿಕೊಂಡು ಸರ್ಕಾರ ಮತ್ತು ಡಿಸಿಎಂ ಡಿಕೆಶಿಯನ್ನ ಬೆಂಡೆತ್ತಿದ್ದಾರೆ. ಇದಕ್ಕೆ ಡಿಕೆಶಿ ಠಕ್ಕರ್ ನೀಡಿದ್ದು, ಬಿಜೆಪಿ ಜೆಡಿಎಸ್ ಯಾವತ್ತಿದ್ರೂ ಹೆಣದ ಮೇಲೆ ರಾಜಕೀಯ ಮಾಡ್ತಾರೆ, ಇದು ಡರ್ಟಿ ಪಾಲಿಟಿಕ್ಸ್ ಎಂದು ಟಾಂಗ್ ಕೊಟ್ಟಿದ್ದಾರೆ. ಗೆದ್ಕೊಂಡ್ಬಂದಾಗಿ ಆ ಮುತ್ತು ಕೊಟ್ಕೊಂಡು ಆ ಸಾವನಲ್ಲಿ ಒದ್ದಾಡ್ತಾ ಇದ್ದಾರೆ ಜನ. ಆ ಮುತ್ತು ಕೊಟ್ಕೊಂಡು ನಡ್ಕೊಂಡಂಥ ರೀತಿ ಇಮ್ಮೆಚೂರ್ ಆಗಿ ಇದೆಲ್ಲ ನೋಡಿದಾಗ ಆ ವ್ಯಕ್ತಿಗೆ ಅವರ ವರ್ಚಸ್ಸು ಮುಖ್ಯ. ನಾಡಿನ ಜನತೆಯ ಪ್ರಾಣದ ಬಗ್ಗೆ ಚೆಲ್ಲಾಟ ಆಡೋದು, ನಾಡಿನ ಜನತೆಯ ಬಗ್ಗೆ ಕಿಂಚಿತ್ ಗೌರವ ಇಲ್ಲದೆ ಇರತಕ್ಕಂಥ ವ್ಯಕ್ತಿ. ಬೇರೆಯವರು ಹೆಣದ ಮೇಲೆ ರಾಜಕಾರಣ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ, ಬಿಜೆಪಿ ಅವರೆಲ್ಲ ಹೆಣದ ಮೇಲೆ ಅವ್ರದ್ದು ವೃತ್ತಿ, ಅದು ಹೆಣದ ಮೇಲೆ ರಾಜಕೀಯ ಮೊದಲಿಂದನೂ ಅವರು ನಡ್ಸ್ಕೊಂಡು ಬಂದಿದ್ದಾರೆ. ಬೇಕಾದ್ರೆ ನಾನು ದೊಡ್ಡ ಪಟ್ಟಿ ಕೊಡ್ತೀನಿ. ಅವ್ರವ್ರ ಅಡ್ಮಿನಿಸ್ಟ್ರೇಷನ್ಗಳಲ್ಲಿ ಏನೇನಾಯಿತು ಅಂತ ನಾನು ರಾಜಕಾರಣ ಅವ್ರ ಥರ ರಾಜಕಾರಣ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ. ಇನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಕಾಲ್ತುಳಿತ ಘಟನೆ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದು, ಕಾಲಾವಕಾಶ ತೆಗೆದುಕೊಂಡು ಮಾಡಬೇಕಿತ್ತು, ಇದರ ಜವಾಬ್ದಾರಿ ಹೊತ್ತಿದ್ದೇವೆ ಎಂದಿದ್ದಾರೆ. ಮಾಜಿ ಸಂಸದ ಡಿಕೆ ಸುರೇಶ್ ಇದೊಂದು ಆಕಸ್ಮಿಕ ಘಟನೆ ಅಂತ ಸಮಜಾಯಿಷಿ ಕೊಟ್ಟಿದ್ದಾರೆ. ಆಗಬಾರ್ದಂತ ಅನಾಹುತ ಆಗಿದೆ, ಇದನ್ನ ನಾವು ಜವಾಬ್ದಾರಿಯನ್ನು ವಹಿಸ್ಕೊಂಡು ನಾವೇನು ಯಾವುದಕ್ಕೆ ಡಿಫೆಂಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ಯಾಕಂದರೆ 11 ಜನ ವಿಶೇಷವಾಗಿ ಯುವಕರು ಇವತ್ತು ಅದರಲ್ಲಿ ಮೃತಪಟ್ಟಿದ್ದಾರೆ, ಬಲಿಯಾಗಿದ್ದಾರೆ.
ಏನೇ ಇದ್ರೂ ಕೂಡ ಸರ್ಕಾರ ಕುಟುಂಬದ ಜೊತೆ ಇದೆ. ಆದರೆ ಆತುರಾತುರದಲ್ಲಿ ಆದಂಥ ಈ ಒಂದು ಸಂಭ್ರಮಾಚರಣೆ ಇವತ್ತು ಘಟನೆಗೆ ಕಾರಣ ಆಗಿದೆ. ಸೊ ಅದನ್ನು ಸರ್ಕಾರ ಸರಿಯಾದ ರೀತಿಯಲ್ಲಿ ಒಂದು ತನಿಖೆ ಮಾಡಿ ಮುನ್ನೆಚ್ಚರಿಕೆಯಾಗಿ ಏನು ಮಾಡಬೇಕಾಗಿತ್ತು ಅದರ ಬಗ್ಗೆ ತನಿಖೆ ಮಾಡಿ ಇದರ ಲೋಪದೋಷಗಳನ್ನು ಸರಿಪಡಿಸಬೇಕು ಅಂತ ಹೇಳಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ. ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತಕ್ಕೆ ಸರ್ಕಾರದ ಭದ್ರತಾ ವೈಫಲ್ಯವೇ ಕಾರಣ ಎಂಬ ವಿಪಕ್ಷಗಳ ಆರೋಪಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ತಿರುಗೇಟು ಕೊಟ್ಟಿದ್ದಾರೆ. ಸಂಭ್ರಮ ಇಲ್ಲ ಅಂದಾಗ ವಿಪಕ್ಷಗಳು ಆಕ್ರೋಶ ವ್ಯಕ್ತಪಡಿಸಿದ್ವು. ದುರಂತದ ಬಳಿಕ ಸರ್ಕಾರವನ್ನ ಬ್ಲೇಮ್ ಮಾಡ್ತೀರಿ. ಹಾಗೆ ನೋಡಿದ್ರೆ ಪುಲ್ವಾಮಾ, ಪೆಹಲ್ಗಾಮ್ ರೈಲು ದುರಂತಗಳನ್ನ ನೋಡಿದ್ರೆ ವಿಪಕ್ಷದವರೇ ಮೊದಲು ರಾಜೀನಾಮೆ ಕೊಡಬೇಕಾಗತ್ತೆ ಅಂತ ಪರೋಕ್ಷವಾಗಿ ಬಿಜೆಪಿ ವಿರುದ್ಧ ಗುಡುಗಿದ್ರು. ಎಲ್ಲ ಅವ್ರ ಹಂಗ್ ಕೊಡ್ಬೇಕ್ರಿ, ಎಲ್ಲರೂ ಅವರೇ ಕೊಡ್ಬೇಕು. ಎಷ್ಟ ಅವ್ರ ಇನ್ಸಿಡೆಂಟ್ ಆಗಲ್ಲ. 14 ವರ್ಷನಾಗ ಮೊನ್ನೆ ಪುಲ್ವಾಮಾದಾಗ ಕೊಟ್ರ, ಪೆಹಲ್ಗಾಮ್ದಾಗ ಅದನ್ನ ಕೊಟ್ರ ಇಲ್ಲ. ಆಮ್ಯಾಗೆ ಕುಂಭಮೇಳದಲ್ಲಿ ಎಷ್ಟು ಜನ ಸತ್ರ. ಒಟ್ಟಾರೆ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ. ಆರೋಪ ಪ್ರತ್ಯಾರೋಪಗಳನ್ನ ಬಿಟ್ಟು ಮುಂದೆ ಇಂಥ ದುರಂತಗಳು ಮರುಕಳಿಸದಿರಲು ಏನು ಮಾಡಬೇಕು ಅನ್ನೋದರ ಬಗ್ಗೆ ಗಮನ ಹರಿಸಬೇಕಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.